ಸಾಧನೆ ಅಂತ ಬರ್ತದೆ. ಗುರುಗಳ ಬೋಧನೆ ಪ್ಲಸ್ ಕ್ರಿಯಾಯೋಗ. ಇವತ್ತು ನಿಮ್ಮದು ಇದು ಆದಮೇಲೆ ಹೋದ್ಮೇಲೆ ಒಬ್ಬರು ಬಂದರು. ಹೀಗೆ ಅನೇಕ ಸಮಸ್ಯೆಗಳನ್ನ ಹೇಳ್ಕೊತಾರೆ ಬಂದು. ಅವರು ಎಷ್ಟು ಒಂದು ಟೆನ್ಷನ್ನ ಬಂದಿದ್ರಪ್ಪ ಅಂತಂದ್ರೆ, ಗುರುಜಿ ಭಾಳ ಜನ ಭಾಳ ಕೃತಜ್ಞದಾರ ರೀ ಅಂತ. ಯಾಕೆ ಹೆಂಗೆ? ಇಲ್ಲರಿ ಗುರುಜಿ, ಒಬ್ರಿಗೆ ಹಿಂಗೆ ಸಹಾಯ ಮಾಡಿದ್ದೆ, ಎಲ್ಲ ಅವ್ರ ತಲಾ ಬುಡ ಹಿಡ್ಕೊಂಡು ಸಹಾಯ ಮಾಡಿದ್ದೆ, ಎಲ್ಲ ಅವ್ರದ್ದು ಅನುಕೂಲ ಆಗೈತೆ ರೀ, ಒಟ್ಟು ನಮ್ಮನ್ನು ಮರೆತು ಬಿಟ್ಟಾರಿ, ಮಾತಾಡ್ಸೋದಿಲ್ರಿ ಹೇಳಿದರು ಅವರು. ಮತ್ತು ಅದ್ರ ಜೊತೆಗೆ ಮತ್ತೊಂದು ಹೇಳಿದರು, ಏನಪ್ಪ ಅಂದ್ರೆ ನಮ್ಮ ತಮ್ಮಗೆ ಭಾಳ ಸಹಾಯ ಮಾಡಿದ್ದೆ ನಾನು. ಅವ್ನು ಮದುವೆ ಮಾಡಿಕೊಟ್ಟೆ, ಇದನ್ನು ಮಾಡಿದೆ, ಪ್ರತಿಯೊಂದು ಇದರೊಳಗೆ ಸಹಾಯ ಮಾಡೀನಿ, ಅವ ನಾನು ಕೂಡ ವೈರತ್ ಮಾಡಕತ್ತಾನ, ಐತರ ಐತಿಲ್ರಿ ಅಂತ ತಿಳ್ಕೊಂಡು ಹೀಗೆ ಹೇಳ್ಕೊಂತದವು. ನಾವು ಒಂದೇ ಒಂದು ಉದಾಹರಣೆ ಕೊಟ್ಟೆ. ಒಬ್ಬ ಗಂಗಾ ನದಿಯ ಸ್ನಾನ ಮಾಡ್ತಿದ್ದಂತ. ಅದು ಹೆಂಗೆ ಬಂದಿತ್ತೋ ಏನೋ ಒಂದು ಚೇಳು ಹರ್ಕೊಂಡು ಹೊಂಟಿತ್ತಂತ ಗಂಗಾ ನದಿಗೆ ಹಿಂಗೆ. ಅವಾಗ ಸಾಧುಗಳಿಗೆ ಒಂದು ಕಣಿಕರ ಬುದ್ಧಿ ಇರುತ್ತಲ್ಲ, ಕರುಣಾ ಬುದ್ಧಿ ಇರುತ್ತಲ್ಲ, ಅದನ್ನು ಕೈಯಲ್ಲಿ ಹಿಂಗೆ ಎತ್ತಿ ಹಿಡಿದು ದಂಡಿಗೆ ಹಾಕಕ್ಕೆ ಹೋದಂತ ಕಟಕ್ಕದು ಕಡಿತಂಥದ್ದು. ಇವತ್ತು ಕೈ ಜಾಡ್ಸಂತ ಮತ್ತೆ ನದಿ ಬಿತ್ತಂತ. ಅದು ಸೆಳು ಅಷ್ಟಿದ್ದಿಲ್ಲ. ಮತ್ತೆ ಉಡಕ್ಕೆ ಹಚ್ಚಿತ್ತಲ್ಲ, ಇವನು ಮತ್ತೆ ಮುಳುಗ್ತದೆ ಅಂತ ತಿಳ್ಕೊಂಡು ಸಾಯ್ತದೆ ಅಂತ ತಿಳ್ಕೊಂಡು ಮತ್ತೆ ಎತ್ತಿ ಹಿಡಿದಂತ, ಮತ್ತೆ ಕಡಿತಂತ, ಮತ್ತೆ ಜಾಡ್ಸಿದಂತ, ಮತ್ತೆ ಬಿತ್ತಂತ, ಮೂರನೇ ಸರಿ ಐತಂತ, ಮೂರನೇ ಸರಿ ಕಡಿತಂತ. ಅವಾಗ ಗುರುಗಳು ಕುಂತಿದ್ರಂತ. ಗುರುಗಳ ಏನು ಎಂಥ ಕೃತಜ್ಞ ಬುದ್ಧಿ ರೀ ಎಲ್ಲರಿಗೂ ಅಂದ್ರೆ ಹೆಂಗೆ? ಒಂದು ಚೇಳಿಗೆ ಸಹಿತ ಕೃತಜ್ಞ ಬುದ್ಧಿ ಅದ ಅಂದು. ಏನಾಯಿತು? ಇಲ್ಲ, ಮುಳುಗ್ತಿತ್ತು, ಅದು ಸಾಯ್ತದೆ ಅಂತ ತಿಳ್ಕೊಂಡು ಅದು ಎತ್ತಿ ಹಿಡ್ಯಾಕೆ ಹಿಂಗೆ ಆಗೋದಕ್ಕೆ ಕಡಿತದ್ರಿ. ಇಲ್ಲೇ ತಪ್ಪಿದ್ದು. ನಾವು ಜಗತ್ತಿನ ನಿಯಮಗಳನ್ನು ಗೊತ್ತು ಮಾಡ್ಕೊಳ್ಳಿಲ್ಲ ನಾವು, ಅದು ದುಃಖ ಬರ್ತದೆ. ಏನಾಯಿತು? ಚೇಳಿನ ಗುಣ ಏನು? ಚೇಳಿನ ಗುಣ ಯಾರು ತನ್ನನ್ನು ತರುತ್ತಾರೋ ಕುಟುಕುದು. ಚೇಳಿನ ಗುಣ ಅದು, ಚೇಳಿನ ಸ್ವಭಾವವೇ ಅದು. ಅಗ್ನಿಯ ಗುಣ ಏನು? ಅಗ್ನಿ ಕೈಯಾಗ ಹಿಡಿದಿನ್ರಿಪ್ಪ ಸುಡ್ತಂತಂದ್ರೆ ಏನು ಮಾಡೋದು? ಏನು ರೀ, ಸ್ವಲ್ಪ ಬೆಂಕಿ ಹಿಂಗೆ ಕೈ ಹಿಡಿದ ಸುಡಬೇಕಂಡ್ರಿ ಅದನ್ನ ಕೈ ಅಂದ್ರೆ. ಅಗ್ನಿಯ ಗುಣ ಸುಡೋದು. ಇವು ನಿಯಮಗಳಿವು. ಇದನ್ನು ನಾವು ಅರ್ಥ ಮಾಡ್ಕೊಂಡು ಹೋಗೋದಕ್ಕೆ ದುಃಖ ಬರ್ತದೆ. ಹೌದಾ? ನೀವು ನೋಡಿರ್ಬೇಕಾರೋ ಜಗತ್ತು ಹೆಂಗದಪ್ಪ ಅಂದ್ರೆ ಕೃತಜ್ಞತೆಯಿಂದ ಕೂಡಿದ್ದು. ಅವ ಬಂದು ಹೇಳಿದ್ದಕ್ಕೆ ಒಂದಂದ್ರೆ ನಾವು ಮನುಷ್ಯ ಸ್ವಭಾವವನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂತ. ಮನುಷ್ಯ ಸ್ವಭಾವವನ್ನು ನಾವು ಅರ್ಥ ಮಾಡ್ಕೊಳ್ಳಿಲ್ಲ. ಯಾಕಂದರೆ ಮನುಷ್ಯನ ಗುಣವೇ ಸ್ವಾರ್ಥ ಮತ್ತು ಕೃತಜ್ಞತೆ. ಅದು ಮನುಷ್ಯನ ಗುಣ. ಅದು ನೀವು ಬೇಗ ನೋಡ್ಬೇಕಾರೆ, ನೀವು ಪ್ರಯತ್ನ ಮಾಡಿ ನೀವು ಸಿಕ್ಕೊಂಡ್ರಿ ಅಂತ ಇದರೊಳಗೆ ಸಾವಿರಾರು ಪ್ರಯತ್ನ ಇದು ಸಹಾಯ ಮಾಡಿರಿ ನೀವು. ಅದು ಬಂಧು ಬಾಂಧವರಿರ್ಬೋದು, ಸ್ನೇಹಿತರಿರ್ಬೋದು, ಅವಶ್ಯಕತೆ ಇದ್ದವ್ರು ಇರ್ಬೋದು. ಇಷ್ಟು ಸಹಾಯ ಮಾಡ್ತೀರಿ. ಮತ್ತು ಸಹಾಯ ಮಾಡುವ ಟೈಮ್ಗೆ ಅವ್ರು ಬಂದಾಗ ಅವರ ದೀನತೆಯನ್ನು ನೋಡಿ ಏನಾರು ಮಾಡಬೇಕಂತ ಮರುಕ ಬರ್ತದೆ, ಕೊಡ್ತೀರಿ. ಅವ್ರ ಕೈಯಾಗ ಹೋತಿಲ್ಲೋ ಅವ್ರ ಸ್ವಭಾವ ಚೇಂಜ್ ಆಗುತ್ತೆ. ತೊಗೊಂಡ್ರಿಲ್ಲೋ ಸ್ವಭಾವ ಚೇಂಜ್ ಆಗುತ್ತೆ. ಬೇಕಾದ ಹೆಲ್ಪ್ ಮಾಡಿರಿ ಬೇಕಾರೆ ಸಾಧ್ಯವೇ ಇಲ್ಲ. ನಿಮ್ಮನ್ನು ನೆನೆಸೋದು ಸಾಧ್ಯವೇ ಇಲ್ಲ. ಈ ಗುಣ ತಿಳ್ಕೊಂಡ್ಬಿಟ್ಟಿರೋದು. ಯಾಕಂದರೆ ಮನುಷ್ಯ ಕೃತಜ್ಞ ಸ್ವಭಾವ ಅಂದಮೇಲೆ ನೀವ್ಯಾಕೆ ದುಃಖ ಪಡ್ತೀರ? ಅದನ್ನು ನಾ ಕೊಟ್ಟೆ, ಏನು ತಿಳ್ಕೋಬೇಕು? ನೀವೇನಾದರೂ ನೀವು ಕೊಟ್ರಿ, ವಾಪಸ್ ಬರಲಿಲ್ಲಪ್ಪ ಅಂದ್ರೆ ಜನ್ದ ತಿಂದೀವಿ ಅಂತ ತಿಳ್ಕೊರಿ. ಅವನ ಋಣ ಜನ್ದಾಗ ಋಣ ತಿಂದೀವಿ, ಅದಕ್ಕೆ ಮುಟ್ಸಿದೆ ಅಂತ ತಿಳ್ಕೊರಿ. ಏನೋ ನಿಮಗೆ ಇದು ಬರಲಿಲ್ಲಪ್ಪ ಅಂತಂದ್ರೆ ಅದು ಒಂದು ಖರ ಖಂಡಿತ ನೆನಪಿಡ್ರಿ. ಇವತ್ತು ತೊಗೊಂಡನ ಕೃತಜ್ಞ ಆಗಿರ್ಬೋದು, ಮುಂದಿನ ಜನ್ಮದಾಗ ವಾಪಸ್ ಬರ್ತದೆ. ಅದು ಮುಟ್ಸಲೇಬೇಕು. ಅವಾಗ ಪ್ರಶ್ನೆ ಬರ್ತದೆ, ಮುಂದಿನ ಜನ್ಮ ಕಂಡವ್ರು ಯಾರು? ಮುಂದಿನ ಜನ್ಮದ ಕಂಡವ್ರು ಯಾರು ಅಂತ ಪ್ರಶ್ನೆ ಬರ್ತದೆ. ಇದು ಜಗತ್ತಿನ ನಿಯಮದ, ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನೋಡಿ, ಅನಾಯಾಸ ಯಾರ್ಯಾರ ಬಂದು ಏನೇನೋ ಕೊಟ್ಟೋಕರು ಒಮ್ಮೆ. ಅದು ಎಲ್ಲೋ ಒಂದು ಸಿಗ್ತದೆ, ಯಾರೋ ಕಳ್ಕೊಂಡೆ ಸಿಗ್ತದೆ. ಅನೇಕ ಪ್ರಸಂಗಗಳು ನೋಡ್ಕೊಳ್ಬೇಕಾರೆ ಅನಾಯಾಸವಾಗಿ ಬಂದದ್ದು, ಅನಾಯಾಸವಾಗಿ ಯಾರೋ ಬಂದು ಕೊಡ್ತಾರೆ. ನಿಮಗೂ ಕೂಡ ಹಂಗಾಗ್ತದೆ. ಅವು ಜನ್ಮದ ಋಣ ಇರ್ತದೆ. ಋಣಾನುಬಂಧ ರೂಪೇಣ ಪತಿ ಪತ್ನಿ ಸುತ ಆಲಯ ಅಂತ ತಿಳ್ಕೊಂಡು. ಹೌದಾ? ಎಲ್ಲಿ ನೀವು ಜಾಗ ಹಿಡಿಬೇಕನ್ಸುತ್ತೆ ಅಲ್ಲಿ ಸಿಗಬೇಕಂದ್ರೆ ನೀವು ಹರಹರ ಪ್ರಯತ್ನ, ನೂರಾರು ಪ್ರಯತ್ನ ಮಾಡ್ರಿ, ಹರಸಾಹಸ ಮಾಡಿರಿ, ಸಿಗೋದಿಲ್ಲ. ಒಂದು ಕಡೆ ಅನಾಯಾಸ ಸಿಕ್ಬಿಡ್ತದೆ. ಒಬ್ಬ ಯಾವನೋ ನೀವು ನಡ್ಬರ್ಕಾಗಕ್ಕೆ ಹೋಗಿರ್ತೀರಿ,
ಒಲ್ಲೆ ಅಂತಾನೆ, ನನಗೆ ಖರ್ಚಿಗೆ ಇಲ್ಲ, ನನಗೆ ಸಾಲವಲ್ದು, ನನಗದು ತೊಗೊಳಕ್ಕೆ ಆಗೋದು ಅಂದ್ಕೂಡೆ ಅವಾಗ ಏಕೆ ಮನಸ್ಸಿಗೆ ಬರ್ತದೆ, ನೀವು ತೊಗೊಂಬಿಡ್ತೀರ ಅಂತಾನೆ, ತೊಗೊಂಬಿಡ್ತೀರಿ. ಒಮ್ಮೊಮ್ಮೆ ಕಲ್ಯಾಣ ಮಂಟಪದೊಳಗೆ ಯಾವುದೋ ಹುಡುಗಿಗೆ ತಾಳಿ ಕಟ್ಟಕತ್ತ ಓಡಕ್ಕನ ಯಾವುದೋ ಹುಡುಗಿ ಬಂದು ಗಂಟ್ಬಿಡ್ತಾನೆ. ಇಂಥ ಎಷ್ಟೋ ಘಟನೆಗಳನ್ನ ನೀವು ಕಣ್ಣಾರೆ ಕಾಣ್ತೀರಿ. ಅದಕ್ಕಿಂತ ಹೆಚ್ಚಿಗೆ ಏನಪ್ಪ ಅಂತಂದರೆ ಇದರ ಹಿಂದೆ ಋಣಾನ ಬಂಧನದ ಹಿಂದೆ, ಕರ್ಮದ ಹಿಂದೆ ನಾವೇನು ಇವತ್ತು ಜೀವನದಾಗ ಅನುಭವಿಸ್ತೀವಲ್ಲ, ಭಾಳ ಒಂದು ಜಗತ್ತಿನ ಫ್ರೀಕ್ವೆನ್ಸಿಗೆ ವರ್ಕ್ ಮಾಡ್ತದೆ. ಜಗತ್ತಿನ ಫ್ರೀಕ್ವೆನ್ಸಿ ವರ್ಕ್ ಮಾಡ್ತದೆ. ಈಗ ಒಬ್ಬರು ಅದಾರ, ಅವರು ಮನಸ್ಸು ನೋಯಿಸ್ತಾರೆ, ನಿಮ್ಮದು ಮನಸ್ಸು ನೋಯಿಸ್ತಾರೆ. ನಾನು ನಿಮಗೆ ಅವನ್ನ ಎದುರಿಸೋ ತಾಕತ್ತಿಲ್ಲ, ಆದರೆ ಮನಸ್ಸರ ಪೂರ ನೊಂದ್ಕೊತೈತೆ. ಅವ ಮಾಡಿದ್ದು ಏನು ಇದು ಘಟನಾ ಅದಲ್ಲ, ಅವನು ಶೇಡ್ ತಿರ್ಸ್ಕೋಬೇಕು ಹಂಗೆ ಹೆಂಗೆ ಬರ್ತದೆ, ಬಟ್ ಆಗೋದೇ ಇಲ್ಲ. ಹೌದಾ, ದೊಡ್ಡ ಘಟನೆ ನಡೆದಿರ್ತದೆ, ನೀವು ಅದರಿಂದ ದುಃಖ ಆಗ್ತದೆ, ನೋವು ಆಗ್ತದೆ, ಬಟ್ ಎಕ್ಸ್ಪ್ರೆಸ್ ಮಾಡುವಂಗಿಲ್ಲ. ಹೌದಾ, ಕೆಲವು ಮಂದಿ ಮುಂದೆ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ನಿಂದ ತಪ್ಪು ಅಂತಾರೆ ಅವ್ರು. ನೀವು ಯಾವಾಗ ಅಂಥವನ್ನ ಗೊತ್ತೈತಿ, ಯಾಕೆ ಸಹಾಯ ಮಾಡೋಕೆ ಹೋಯ್ತು ಅಂತಂದ್ರೆ ವಾಳಿ ನಿಮ್ಗೆ. ಹೌದಾ, ನೊಂದು ಮನಸ್ಸು ಏನದಲ್ಲ, ಅದ್ರ ಫ್ರೀಕ್ವೆನ್ಸಿ ಭಾಳ ಗಾಢಿರ್ತದೆ. ನಿಮಗೆ ಗೊತ್ತಿಲ್ಲ, ಕಾಮ, ಕ್ರೋಧ, ಮೋಹ, ಮದ, ಲೋಭ ಅಂತದವಲ್ಲ ಎಲ್ಲ, ಇವಕ್ಕೆ ಸರ್ಟನ್ ಫ್ರೀಕ್ವೆನ್ಸಿ ಅದಾವೆ. ಒಬ್ಬರ ಬಗ್ಗೆ ಅಸೂಯೆ ಆತಿಲ್ಲೋ 350 ಫ್ರೀಕ್ವೆನ್ಸಿ ಹೋಗ್ತದೆ ಒಳಗಡೆ. ಒಬ್ಬರ ಬಗ್ಗೆ ಸಿಟ್ಟು ಬಂತಿಲ್ಲೋ 600 ಫ್ರೀಕ್ವೆನ್ಸಿ ಹೋಗ್ತದೆ. ಹೀಗೆ ಅವಾಗ ಫ್ರೀಕ್ವೆನ್ಸಿ ಕೂಡಿ 5,000 ದಾಟ್ತದೆ, ಅವಾಗ ಘಟನೆ ನಡೀತೈತೆ. ನಿಮ್ಮ ಮನಸ್ಸು ನೊಂದು ಯಾರ ಪರವಾಗಿ ನೊಂದಿರ್ತೈತಿ ಅವಾಗ ಅದೇನಂತಾರಲ್ಲ, ಇದು ಟೊಂಗೆ ಕಾಗಿ ಕೂಡುಕ ಟೊಂಗೆ ಮುರುಕ ಅಂತಂತಾರಲ್ಲ, ಹಂಗೆ ಅವನದು ಪಾಪದ ಫಲ ಅಂತಾರೆ ಅದಕ್ಕೆ. ಅದು ನಿಮ್ಮ ನೊಂದದ್ದು ಏನು ಭಾವನೆ ಇರ್ತದಲ್ಲ, ಅದು ಶಾಪ್ ಆಗಿರ್ತದೆ. ಅದು ಶಾಪ್ ಆಗಿ ಅವನ ಸುತ್ತಲೂ ಸುತ್ತಾಡ್ತಿರ್ತೈತಿ. ಅದು ಕಾಯ್ತಿರ್ತದೆ ಒಂದು ಸನ್ನಿವೇಶಕ್ಕೆ, ಆ ಶಾಪ್ ಅದು ವರ್ಕ್ ಆಗುತ್ತೆ. ಇದು ನೀವು ಒಪ್ಪಲಿಕ್ಕಿಲ್ಲ. ಬಟ್ ಕಿತ್ತೂರು ಚೆನ್ನಮ್ಮನ ಸಂಸ್ಥಾನ ಇದ್ದಾಗ ಆವಾಗ ಕಿತ್ತೂರು ಚೆನ್ನಮ್ಮ ಇದಕ್ಕೆ ಇದನ್ನು ಕೊಡ್ತಾರೆ, ಶಾಪ ಕೊಡ್ತಾರೆ. ಮೈಸೂರು ಅರಸರಿಗೆ ಶಾಪ ಕೊಡ್ತಾರೆ. ಹೌದಾ, ಮೈಸೂರು ಅರಸಿಗೆ ಮಕ್ಕಳಾಗದಿರಲಿ ಅಂತ ಚೆನ್ನಮ್ಮನ ಸಂಸ್ಥಾನಕ್ಕೆ ಹಾಳಾಗಿ ಹೋಗಲಂತೆ ಹೋಗ್ಬೇಕು ಹೇಳ್ತಾರೆ. ಒಂದು ವಾಕ್ಯ, ಆ ವಾಕ್ಯದೊಳಗೆ ಅಷ್ಟು ಶಕ್ತಿ ಬಂದ್ಬಿಡ್ತದೆ. ಅದು ನೊಂದ ಭಾವನೆಯ, ನೊಂದ ಮನದ ಶಕ್ತಿ ಅದ್ರ ತುಂಬ್ತದೆ, ಅದು ವರ್ಕೌಟ್ ಆಗುತ್ತದೆ. ಹೌದಾ, ಅದಕ್ಕೆ ಆದರೆ ಇದು ಹೆಂಗೆ ಸಂಬಂಧ ಇರ್ತಾವಪ್ಪ ಅಂತಂದ್ರೆ, ಅದು ನಮ್ಮ ಮಕ್ಕಳಿಗೆ ಇರಲಿ, ಯಾರಿಗೇ ಇರಲಿ, ನಮ್ಮ ಮನಸ್ಸು ನೊಂದ್ಕೊತದೆ. ಈಗ ನೋಡಿರಿ, ನಿಮ್ಮ ಮನಸ್ಸು ನೊಂದವು ಕೆಲವು ಮಂದಿ ಮನೆಗೆ, ಹೌದಲ್ಲ. ಅದು ನಮ್ಗೆ ಅನಿಸುತ್ತೆ ಏನೂ ಆಗೋದಿಲ್ಲ ಅಂತ. ಭಗವಂತ ನೋಡೋದಿಲ್ಲ, ಎಷ್ಟು ಕೆಟ್ಟ ಅಂದ್ರೆ ನೋಡೋದಿಲ್ಲ. ನೋ ಅವ್ರು ಸುಖದಿಂದ ಶಕ್ಯನೇ ಇಲ್ಲ. ಒಬ್ಬರ ಮನಸ್ಸನ್ನು ಘಾಸಿಗೊಳಿಸಿ ಜಗತ್ತಿನೊಳಗೆ ಸುಖದಿಂದ ಇದ್ದದ್ದು ಉದಾಹರಣೆ ಇಲ್ಲವೇ ಇಲ್ಲ. ಹೌದಾ, ಇದೆಲ್ಲ ಈ ಫ್ರೀಕ್ವೆನ್ಸಿಗಳು ಆಟ ಇವೆಲ್ಲ. ಹೌದಾ, ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ ಹೆಚ್ಚಾತಿಲ್ಲ ಮುಗೀತು. ಹೆಂಗೆ ಈಗ BP 80/120 ಇದು ಒಂದು ರೇಂಜ್. ಇದು ದಾಟ್ತಪ್ಪ ಅಂದರೆ ಡೇಂಜರಸ್ ಅಲ್ಲ. ಶುಗರ್ ಇಂತಿಷ್ಟು ಇರಬೇಕು, ದಾಟ್ತಪ್ಪ ಅಂದರೆ ಡೇಂಜರಸ್ ಅಲ್ಲ. ಹಾಗೆ ಪ್ರತಿಯೊಂದಕ್ಕೊಂದು ಫ್ರೀಕ್ವೆನ್ಸಿ ಇರ್ತದೆ. ಈ ಫ್ರೀಕ್ವೆನ್ಸಿ ದಾಟ್ತಪ್ಪ ಅಂತಂದ್ರೆ ಅಲ್ಲಿ ಅವಘಡ ಇರ್ತದೆ. ಬಟ್ ಇದು ಯಾರೂ ಅರ್ಥ ಮಾಡ್ಕೊಳ್ಳೋದಿಲ್ಲ. ಏನಾಗೈತೆ ಹೇಳು, ಮತ್ತು ಎಷ್ಟು ಒಂದನ್ನು ಮಾತು ಅಂತೀವಿ. ಇಷ್ಟು ನೀಚದನ, ಇಷ್ಟು ಕೊಲೆಗಾರದನ, ಇಷ್ಟು ಮಂದಿ ಹಾಳು ಮಾಡ್ಯಾನ, ಇಷ್ಟು ಮಂದಿ ಮನೆ ಹಾಳು ಮಾಡ್ಯಾನ, ಹೆಂಗದ ನಮಗೆ ದೇವ್ರು ಅವನಿಗೇನು ಕಣ್ಣು ಮುಸ್ಕೊಂಡ್ಕೂತಾನ ಅಂತೀವಿ ನಾವು. ಆದರೆ ಗೊತ್ತಿಲ್ಲ ನಿಮಗೆ ಆ ನೋವು ಅವರು ಪಡೆದೇ ಬಿಡೋದಿಲ್ಲ. ಅದು ಯಾಕೆ ಇವತ್ತು ಅಷ್ಟೆಲ್ಲ ಮಾಡಿಯೂ ಇದು ಏನು ಸಂತೋಷದಿಂದ ಅದಾರ, ಚಂದ ಅದಾರಪ್ಪ ಅಂತಂದ್ರೆ ಅವರ ಹಿಂದಿನ ಜನ್ಮದ ಕರ್ಮ ಉಳಿದೈತಿ. ಅದು ಹಿಂದಿನ ಜನ್ಮದ ಪುಣ್ಯದ ಕರ್ಮ ಶೇಷ ಅದ, ಬ್ಯಾಲೆನ್ಸ್ ಉಳಿದೈತಿ. ಆ ಬ್ಯಾಲೆನ್ಸ್ ಉಳಿಬೇಕಲ್ಲ, ಇದು ಹೋಗ್ಬೇಕಲ್ಲ. ಭಾಳ ಮಜಾ ಅದ ಇದು. ಅದಕ್ಕೆ ಯಾವುದಕ್ಕೂ ಭಗವಂತನ ನ್ಯಾಯ ಬರೋಬ್ಬರಿ ಇರ್ತದೆ. ನಮಗೆ ಕನ್ಫ್ಯೂಷನ್ ಆಗುತ್ತೆ. ಅಯ್ಯೋ ಭಗವಂತನ ದೇವರೊಬ್ಬ ಇದ್ದಪ್ಪ ಹಿಂಗೆ ಹಾಕಿತ್ತನು ಅಂತ ಅಂತೀವಿ. ಕರೆ ಎಷ್ಟೋ ಮಂದಿ ಮನ್ಯಾಗ ಹೆಂಡಿ ಹೊತ್ತಲಂತ ಮಕ್ಳು ಹುಡ್ತಾರೆ, ಹಿಂಗೆ ಕರ್ಕೊಂಬರ್ತಾರೆ. ಹೌದು, ಒಬ್ಬಕ್ಕೆ ಬೆಂಗಳೂರಿಂದ ಬಂದರು,
ಹಿಂಗೆ ಹಾಕಿದರು. ನಗು ಇಲ್ಲ, ಅಳು ಇಲ್ಲ, ಮೂಮೆಂಟ್ ಇಲ್ಲ. ಇದು ಕಣ್ ತೆಗೆದು ಹಿಂಗೆ ನೋಡ್ತದ್ದು. 7 ವರ್ಷ ಆಗೈತಿ, ಹುಟ್ಟಿದನ್ನು ಸುಟ್ಟು ಅಷ್ಟೇ ಐತಿ. ಸಂಡಾಸ್ ಬೆಳಿಬೇಕು ಅವ್ರವ್ವ. ಅದು ಸಂಬಂಧ ಈಕೆ ಇಲ್ಲ, ಒಂದು ಇಂಜಿನಿಯರ್ ಇದ್ದಕ್ಕೆ ಒಂದು ದೊಡ್ಡ ಕಂಪ್ನಿ ಒಳಗೆ 22 ಲಕ್ಷ ರೂಪಾಯಿ ಪ್ಯಾಕೇಜ್ ಇತ್ತು. 22 ಲಕ್ಷ ಪ್ಯಾಕೇಜ್ ಇತ್ತು ಇವ್ರ ಸಲುವಾಗಿ. ಮತ್ತು ಯಾರು ನೋಡ್ಕೋಬೇಕು ಅದನ್ನು? ಅನಾಥಾಶ್ರಮ ಇಡೋಕ್ಕಾಗತ್ತಾ? ಒಪ್ತದ ಮನಸ್ಸು? ಆಕೆ ನೌಕರಿ ಮಾಡೋದು ಬಿಟ್ಟು ನೀವು ಕೊಟ್ಟು ಒದ್ದಾಡ್ಕತ್ತೈತಿ. ಆಕೆ ಮನಸ್ಸು ನೊಂದ್ಕೊಂಡ್ಬಿಟ್ಟೈತಿ. ಗುರುಗಳು ಹಿಂಗೆ ಹೆಂಗ್ರಿ? ಎಷ್ಟು 7 ವರ್ಷ ಆಯ್ತು ರೀ. 22 ಲಕ್ಷ ನಮಗೆ ಇದು ಆಯ್ತಪ್ಪ ಅಂದ್ರೆ 7 ವರ್ಷದ್ದು ನೋಡಿರ್ಬೇಕಾರೆ ಕೋಟಿ ಕಟ್ಟೆ ಇವ್ರ ಸಲುವಾಗಿ ಕೋಟಿ ಕಟ್ಟಲೆ ಹಾಳಾದ್ರಿ. ಮತ್ತು ಕೋಟಿ ಗಟ್ಟಲೆ ಖರ್ಚು ಮಾಡೀವ್ರಿ. ಏನು ತೋರಿಸುತ್ತಿದ್ದು? ಏನು ತೋರಿಸುತ್ತಿದ್ದು? ಅದಕ್ಕೆ ನಾನು ಇದ್ರೊಳಗೆ ಪುನರ್ಜನ್ಮ ಸಿದ್ಧಾಂತ ಅಂತ ತಿಳ್ಕೊಂಡು ಬರ್ತದೆ. ಯೋಗದೊಳಗೆ ಒಂದು ಟೆಕ್ನಿಕ್ ಬರ್ತದೆ. ಅದಕ್ಕೆ ಅವ್ರಿಗೆ ಹೇಳಿದೆ, ನೀವು ಹೋದ ಜನ್ಮದಾಗ ಒಂದು ಕನಸಿನ ಮೂಲಕ ಗೊತ್ತಾಗುತ್ತೆ. ಅದು ಕನಸಿನ ಮೂಲಕ ಹೋದ ಜನ್ಮದಾಗ ಏನಿದ್ದೀವಿ ಅನ್ನೋದು ಗೊತ್ತಾಗ್ತದೆ ಕನಸಿನ ಮೂಲಕ. ಅದು ಎಕ್ಸಾಕ್ಟ್ಲಿ ಹಂಗೈತಿಲ್ಲೋ ನಂಬಿಕೆ ಅದು ಅಷ್ಟೇ. ಹೌದಾ? ಏನಿದ್ದೀವಿ ನೋಡ್ಕೊಂತು ಆ ಟೆಕ್ನಿಕ್ ಹೇಳಿದೆ. ಹೌದಾ? ಈಕಿ ಒಂದು ಮಗು, ತನ್ನ ನಾದಿನಿಯ ಮಗುವನ್ನು ಹತ್ಯೆ ಮಾಡಿದ್ದಾಳೆ ಹೋದ ಜನ್ಮದಾಗ. ಈಕೆ ತನ್ನ ನಾದಿನಿಯ ಮಗುವನ್ನು ಹತ್ಯೆ ಮಾಡಿದ್ದಕ್ಕೆ ಅಸೂಯೆಯಿಂದ, ಜಲಸಿ. ಯಾಕಂದ್ರೆ ಆಕೆ ಅದು ಆಸ್ತಿ ಸಂಬಂಧ. ಅದು ಇವಾಗ ಏನೂ ಇರೋದಿಲ್ಲ ಆ ಆಸ್ತಿಗೆ, ಆ ವಾರಸುದಾರಿ ಯಾರೂ ಇರೋದಿಲ್ಲ. ಅಂಥ ಹೊತ್ತಿನಾಗಿ ಮಗು ಆತಲ್ಲ, ಇನ್ನಿವ ಇದಾಗ್ತಾನೆ ಅಂತ ತಿಳ್ಕೊಂಡು ಷಡ್ಯಂತ್ರ ಮಾಡಿ ಆ ಮಗುವನ್ನು ಕೊಲ್ಲಿಸ್ತಾಳೆ ಈಕೆ. ಅದರ ಪರಿಣಾಮ ತಾನೇ ಆಕೆನೇ ಹೇಳ್ತಾಳೆ ಬಂದು. ಆಕೆ ನನಗರೇನು ಗೊತ್ತು? ಆಕೆನೇ ಬಂದು ಹೇಳ್ತಾಳೆ, ಇಲ್ರಿ ಗುರುಜಿ ನನಗೆ ಕನಸು ಬಿದ್ದಿತ್ತು, ಕನಸಿನ ಮೂಲಕ ಗೊತ್ತಾಯಿತು, ನಾ ಹೋದ ಜನ್ಮದಾಗ ಹಿಂಗಿದ್ದೆ, ನಾವು ಆಕಿನ ಮಗನ ನಾನು ಕೊಂದಿದ್ದಕ್ಕೆ ಹಿಂಗೆ ಆಗೈತಿ ಅಂತ ತಿಳ್ಕೊಂಡು ನನಗೆ ಗೊತ್ತಾಯಿತು, ಅನುಭವಿಸ್ತೀನಿ ಗುರುಜಿ. ಅದು ಯಾವಾಗ ಮುಗಿತೈತೆ ಗೊತ್ತಿಲ್ಲ, ಇವಂಗೆ ಬರೋಬ್ಬರಿ ಆಗುತ್ತಂತೀರಿ ಅಂತಂತಾಳೆ. ಹಾಗೆ ಭಾಳ ಕೆಟ್ಟದ ರೀ. ನೋಡಲಿಕ್ಕೆ ಎಲ್ಲವೂ ಚಂದ ಅನಿಸುತ್ತೆ, ಆದರೆ ಒಳಗಿನ ನೋವು ಯಾರಿಗೂ ಅರ್ಥ ಆಗೋದಿಲ್ಲ. ನಿಮಗೆ ನಿಮ್ಮದೇ ಆದಂಥ ನೋವಿದೆ, ನಿಮಗೆ ನಿಮ್ಮದೇ ಆದಂಥ ನೋವಿದೆ. ಯಾವಾಗ ಮನಸ್ಸು ಮತ್ತು ಇಂದ್ರಿಯಗಳು ತೃಪ್ತವಾಗಿರ್ತಾವ, ನಾವು ಮಾಡೋ ಕೆಲಸಗಳು ಪ್ರತಿಯೊಂದು ಯಶಸ್ಸಾಗ್ತದೆ. ಇಡೀ ಮನೆಯಾಗ ಎಲ್ಲರ ಮನಸ್ಸು ಅಂದ್ಕೊಂಡದಂತ ತಿಳ್ಕೊರಿ. ಒಂದೇ ಕಾರಣದಿಂದ ಅವಾಗ ನೆಗೆಟಿವಿಟಿ ತುಂಬ್ಕೊಂಡ್ಬಿಡ್ತದೆ. ಯಾವಾಗ ನೆಗೆಟಿವಿಟಿ ತುಂಬ್ಕೊಡ್ತದೆ, ಮನ್ಯಾಗ ಸುಖ ಇರೋದಿಲ್ಲ, ಶಾಂತಿ ಇರೋದಿಲ್ಲ. ಅವ್ರ ಮುಖ ಆ ಕಡೆ, ಅವ್ರ ಮುಖ ಈ ಕಡೆ, ಜಗಳ, ಜೂಟ ಎಲ್ಲ ಇದು. ಹೌದಾ? ಕರ್ಮಗಳು ನಮ್ಮ ಮಕ್ಕಳ ಮೂಲಕ, ಗಂಡನ ಮೂಲಕ, ನೆರೆಹೊರೆಯವರ ಮೂಲಕ, ಮತ್ತು ಅದು ಕರ್ಮ ಮತ್ತು ಹೆಂಗೆ ಆ್ಯಕ್ಟ್ ಆಗಬೇಕದು? ಭಗವಂತ ಸಹಾಯ ಮಾಡ್ತಾನೆ, ಯಾರ ಮೂಲಕವೋ ಸಹಾಯ ಮಾಡ್ತಾನೆ. ಭಗವಂತ ಕರ್ಮಗಳನ್ನ ಕಡಿತಾನೆ, ಯಾರ ಮೂಲಕವೋ ಆ ಕರ್ಮಗಳನ್ನ ಅನುಭವಿಸಂತ ಮಾಡ್ತಾನೆ. ಇದು ಕರ್ಮ ಸಿದ್ಧಾಂತ ಇರ್ತದೆ. ಇದನ್ನು ತಿಳ್ಕೊಂಡಾಗ ಈ ಥರ ನಾವು ಅವ್ರಿಗೆ ಸಹಾಯ ಮಾಡಿದೆ, ನನಗೆ ಏನೂ ಮಾಡಲಿಲ್ಲ, ಹಂಗದರಿ. ಅದಕ್ಕೆ ಏನಂತಾರಪ್ಪ ಅಂದರೆ, 100ಕ್ಕೆ 99.9 ಮಂದಿ ಕೃತಜ್ಞರಲ್ಲ ಜಗತ್ತಿನೊಳಗೆ. ಆದರೆ ನಾವು ಓದಿವಿ, ನಾವೇನು ಶಾಣ್ಯರಲ್ಲ, ನಾವೇನು ದೊಡ್ಡ ಇದು ಅಲ್ಲ. ಹೇಳೇನ ಎಲ್ಲಿ ಅಂತ ತಿಳ್ಕೊಂಡು ಭಗವಂತ ನಮಗೇನು ಕೊಟ್ಟಿಲ್ಲ ಹೇಳಿ. ನಾವು ಭಗವಂತನ ಕೂಡ ನಾವು ಸಮೀಕರಣ ಮಾಡ್ಕೊತೀನಿ. ಭಗವಂತ ನಮಗೇನು ಕೊಟ್ಟಿಲ್ಲ, ಉಳ್ಕಿದ ಮಂದಿನ ನೋಡಿರಲ್ಲ. ಅವರಿಗೆ ನಮಗೆ ಕಂಪೇರ್ ಮಾಡಿದ್ರೆ ಎಷ್ಟು ನಮ್ದು ನಶೀಬರ ಇರಬೇಕು, ಚಲೋ ಇರಬೇಕು. ಸಾಕಷ್ಟು ಮಣಿ ಕೊಟ್ಟಾನ, ಸಾಕಷ್ಟು ಹಣ ಕೊಟ್ಟಾನ, ಎಲ್ಲ ಸುಖದಿಂದ ಇಟ್ಟಾನ. ಕರೆ ಒಂದೇ ಒಂದು ದಿವಸ ಹೋಲ್ ಹಾರ್ಟೆಡ್ಲಿ ಭಗವಂತ ನನಗೆ ಚಂದ ಇಟ್ಟೇಪ ಅಂತ ಒಂದು ಕೃತಜ್ಞತೆ ಮಾತಾಡ್ತೀವಿ. ಹೋಲ್ ಹಾರ್ಟೆಡ್ಲಿ ಭಾಳ ಸುಮ್ಮನೆ ನಮಸ್ಕಾರ ಮಾಡ್ಬೇಕಂತ ಮಾಡ್ತೀವಿ. ನಾವು ಎಷ್ಟು ಕೃತಜ್ಞತೆ ಹೇಳಿ? ಏನು ಕೊಟ್ಟಿಲ್ಲ ಹೇಳಿ. ಅದಕ್ಕೆ ದೇವರ ದಾಸಿಮಯ್ಯರು ಯಾರೋ ಬಹುಶಃ ದೇವರ ದಾಸಿಮಯ್ಯ ಇರಬೇಕು. ಹೌದಾ? ಬೆಳೆದು ಏನು ಸುಡಿದು ಸೂಸುವ ಗಾಳಿ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಡಿದು ಸೂಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಕುಣ್ಣಿಗಳ ಏನೆಂಬೆ ರಾಮನಾಥ. ಹೌದಲ್ಲ? ಅಂದ್ರೆ ನಾವು ಯಾರ್ಯಾರನ್ನ ಹೊಗಳ್ತೀವಿ. ಒಂದು ಕಪ್ ಚಹಾ ಕುಡಿಸಿದವ್ರನ್ನ ಹೊಗಳ್ತೀವಿ ನಾವು. ನೋಡ್ಬೇಕಾರೆ ಹಗಲೇ ನಿಮ್ಮ ಮನೆಗೆ ಬಂದು ಚಹಾ ಕುಡಿದವತ್ತಲ್ಲ, ನಮ್ಮ ಮನೆಗೆ ವಾಪರ್ತೀರಿ, ನಮಗೂ ಮನೆಗೆ ಬಂದು ಚಹಾ ಕುಡಿದವ್ರು ಅಂತೀರಿ. ನೀವು ಒಂದು ಕಪ್ ಚಹಾ ಕೊಟ್ಟವರಿಗೆ ಥ್ಯಾಂಕ್ಸ್ ಹೇಳ್ತೀರಿ. ನೀವು ಸಿಗರೇಟ್ ಕೊಟ್ಟರು ಥ್ಯಾಂಕ್ಸ್ ಹೇಳ್ತೀರಿ, ಒಂದು ಪೆಗ್ ಸೆರೆ ಕೊಟ್ಟರು ಥ್ಯಾಂಕ್ಸ್ ಹೇಳ್ತೀರಿ. ಹಾಂ,
ಕೈಯಾಗ ಒಂದು ಕುಬ್ಸದ ಕನ ಕೊಟ್ಟರೆ ಥ್ಯಾಂಕ್ಸ್ ಹೇಳ್ತೀರಿ. ಭಗವಂತ ನಿಮಗೇನು ಕೊಡಲಿಲ್ಲ, ಅವನು ಥ್ಯಾಂಕ್ಸ್ ಹೇಳಿದ್ದೀರ, ಹೇಳಿ ಇಲ್ಲ. ಮತ್ತು ನೀವು ಕೃತಜ್ಞತೆ ಅಲ್ಲೋ, ಹೌದಲ್ಲ ಇದು, ಹೌದಲ್ಲ ಹೇಳಿ. ಅದಕ್ಕೆ ದಿನಾಲು ಬೆಳಗ್ಗೆ ಎದ್ದು ಮೊದಲು ಫಸ್ಟ್ ಎದ್ದು ಕೂಡಲೇ ಮತ್ತು ಎಬ್ಬಿಸಿದ್ದಲ್ಲ ಅನ್ನೋದು ಕೃತಜ್ಞತೆ ಇರಲಿ. ಯಾಕಂದ್ರೆ ಮೊಕ್ಕೊಂಡಲ್ಲಿ ಎಷ್ಟು ಜನ ಹೋಗ್ಯಾರಿಲ್ಲ, ಮೊಕ್ಕೊಂಡಲ್ಲಿ ಹೋಗ್ಯಾರ. ಕನಸು ಬೀಳ್ತಾವ, ಕನಸಿನ ಸತ್ತಂಗಾಗತ್ತ, ಸತ್ತ ಹೋಗಿರ್ತಾರೆ ಅವರು. ಮ್ಯಾಗಿದ್ದು ಬಿದ್ದಂಗೆ ಆಗುತ್ತೆ ಕನಸಿನಾಗ, ಅಲ್ಲೇ ಹಾರ್ಟ್ ಅಟ್ಯಾಕ್ ಆಗಿರ್ತೈತಿ. ಭಾಳ ವಿಚಿತ್ರದು. ಎದ್ದು ಕೂಡಲೇ ಇವತ್ತು ಮತ್ತೊಂದು 24 ತಾಸು. ಅದಕ್ಕೆ ಹೇಳ್ತಾರೆ ಯೋಗಿಗಳು, ಬೆಳಿಗ್ಗೆ ಎದ್ದಿಳಿದ್ರ ಜನನ, ರಾತ್ರಿ ಮಲಗ್ತಿರಲ್ಲ ಮರಣ. ರಾತ್ರಿಯೇ ಮರಣ, ಹಗಲೇ ಜೀವನ. ಹೌದಾ? ಇಂಥ ಎಷ್ಟು ಹಗಲನ್ನು ನಿಜವಾಗ್ಲೂ ರೀ, ಕನಿಷ್ಠ ಹುಟ್ಟದ ಸತ್ತವ್ರು ನೋಡಿರಲಿಲ್ಲ, ಸಣ್ಣ ಸಣ್ಣ ಮಕ್ಕಳು ಸತ್ತದ್ದು ನೋಡಿರಲ್ಲೋ, ಆಕ್ಸಿಡೆಂಟ ಸತ್ತದ್ದು ನೋಡಿರಲ್ಲೋ, ಮುಳುಗಿ ಸತ್ತ ನೀರಾಗ ಮುಳುಗಿ ಸತ್ತವ್ರು ನೋಡಿರಲ್ಲೋ, ಭೂಕಂಪ ಸತ್ತವ್ರು ನೋಡಿರಲ್ಲೋ. ನಮಗೆ ಇವತ್ತು 75-74 ವರ್ಷ ಆಗೈತಪ್ಪ, ನಾವು ಇನ್ನೂ ಜೀವಂತದೇವಪ್ಪ, ಯಾರು ಕೃಪಾ ಅಂತೀರಿ ನೀವು ಹೇಳಿ? ಬರೀ ಸೆನ್ಸ್ ಬರುತ್ತೇನು, ಒಮ್ಮೆರೆ ಬರುತ್ತೇನು ಹೇಳಿ ಬೇಕಾರೆ. ಈಗ ಅಂತೀವಿ ನಾವು ದೇವ್ರ ಕೃಪಾ ಅಂತ ಅಂತಿಕೊಂಡು. ಬಟ್ ಬೆಳಗ್ಗೆ ಎದ್ದು ಕೂಡಲೇ ಪರಮಾತ್ಮ ನೀನನ್ನು ನೆಬ್ಬಿಸಿದೆಪ್ಪ, ಇದು ನಿನ್ನ ಕರುಣೆಯಿಂದನ ಎದ್ದೀನಿ. ಎದ್ದು ಕೂಡಲೇ ಪುಣ್ಯಾತ್ಮ 24 ಗಂಟೆ ನಮ್ಮ ಅಕೌಂಟಿಗೆ ಜಮಾ ಮಾಡ್ತಾನೆ. ಹೆಂಗೆ ಕಳಿ ಅಂತ ತಿಳ್ಕೊಂಡು ಎಲ್ಲ ವೇಸ್ಟ್ ರೀ. 24 ಗಂಟೆ ವೇಸ್ಟ್ ಮಾಡ್ತೀವಿ ರೀ. ಹೇಳ್ರಿ ಏನು ಮಾಡಿ ಹೇಳ್ರಿ, ಏನು ಮಾಡಿ ಹೇಳ್ರಿ ಕರೆ. ರಾತ್ರಿ ಮಲಗುವಾಗ ಲೆಕ್ಕ ಕೊಡ್ಬೇಕು ದೇವರಿಗೆ, ನಾ ಇವತ್ತು ಏನು ಮಾಡಿದೆ ಅಂತ ತಿಳ್ಕೊಂಡು ಲೆಕ್ಕ ಕೊಡೋ ಮುಂದೆ ಏನೈತಿ ಹೇಳಿ. ಅದು ಬಿಡಿ, 24 ಗಂಟೆಗಳಲ್ಲ, 74 ವರ್ಷ ಆದರೂ ಏನು ಮಾಡಿಲ್ಲ ನಾವು. ಇದು ಯಾವಾಗ ಗೊತ್ತಾಗುತ್ತೆ ನಮ್ಮ ಹಣೆ ಬರ ಅಂತಂದ್ರೆ ವೃತ್ತಿಶೈಲಿಯೊಳಗೆ ಕೈಕಾಲು ನಿಶ್ಚೇಷ್ಟ ಆಗ್ಬೇಕು, ನಳಕಿ ಏರಿಸ್ಬೇಕು, ಮಾಡೋಕ್ಕೇನು ಕೆಲಸ ಇರಬಾರ್ದು. ಅವಾಗ ಹೋಗ್ಬಿಡ್ತದೆ ದೇವ್ರ ಕಡೆಗೆ. ದೇವರು ನನಗೆ ಹಿಂಗೆ ಮಾಡಿದೆಯಲ್ಲ ಅಂತತಿ. ಇನ್ನೇನು ಹೋಗೋ ಕಾಲಕ್ಕೆ ಮತ್ತೆ ಅನ್ನಿಸ್ತದ, ನನಗೀಗ 70 ವರ್ಷದ ಮೇಲೆ ಐತಿ, ಹುಟ್ಟಿ 70 ವರ್ಷ ಆಯಿತು, ಏನು ಮಾಡಿದೆ ಭೂಮಿ ಬಂದು ಅಂತ ಒಂದು ಸ್ವಲ್ಪ ವಿಚಾರ ಬರ್ತದೆ. ಅವಾಗ ಬರುತ್ತೆ. ಅವಾಗ ಮಕ್ಕಳು ನಡೆದೆ, ದೊಡ್ಡವರಾದರು, ಮದುವೆ ಮಾಡಿದೆ, ಮೊಮ್ಮಕ್ಕಳು ನೋಡಿದೆ, ಆಸ್ತಿ ಮಾಡಿದೆ, ಭೂಮಿ ಹಿಡಿದೆ, ಮನೆ ಹಿಡಿದೆ, ಇಷ್ಟೇ ಏನು ನೆನಪೇ ಬರುವುದಿಲ್ಲ, ಏನೂ ನೆನಪೇ ಬರುವುದಿಲ್ಲ. ಇಷ್ಟೇ. ಇದನ್ನು ಜಗತ್ತಿನ ಪ್ರತಿಯೊಬ್ಬರು ಮಾಡ್ತಾರೆ. ನಾವೇನು ಮಾಡೀವಿ ಜಗತ್ತಿನ ಪ್ರತಿಯೊಬ್ಬರು ಮಾಡ್ತಾರೆ. ಆಹಾರ ನಿದ್ರಾ ಭಯಮೈತು ನಾನಿ ಸಾಮಾನ್ಯಮೇ ತತ್ ಪಶುವೀರ್ನರಾನಾಂ. ಆಹಾರ, ನಿದ್ದೆ, ಭಯ, ಮೈಥುನ ಎಲ್ಲ ಪಶುಗಳಲ್ಲಿ ಅದ. ಮತ್ತು ನಿನ್ನಲ್ಲಿ ಏನು ಹೆಚ್ಚಿಂದದಪ್ಪ ಅಂತ ಕೇಳ್ತಾರೆ ಯೋಗಿಗಳು. ನೀ ಏನು ಪಶುಗಳು ಮಾಡ್ತಾವ ಅದನ್ನೇ ಮಾಡಕತ್ತಿದ್ದವರಿಗೂ. ಪಶುಗಳು ಏನು ಮಾಡ್ತಾವ ಅದನ್ನೇ ಮಾಡಕತ್ತೀವಿ ನಾವೆಲ್ಲರೂ. ಅವು ಹಡ್ದು ನಾವು ಹಡ್ದೀವಿ, ಅವು ಮೈಥುನ ಮಾಡಿದ್ವಿ ನಾವು ಮೈಥುನ ಮಾಡಿದ್ದೀವಿ, ಅವು ಊಟ ಮಾಡ್ತಾವು ನಾವು ಊಟ ಮಾಡಿದ್ವಿ, ಅವಕ್ಕೂ ಭಯ ಅದ ನಮಗೂ ಭಯ ಅದ. ಅವು ಮುಕ್ಕೊಂತವ ನಾವು ಮುಕ್ಕೊಂತೀವಿ, ಅವು ಹೇಳ್ತಾವ ನಾವೇ ಹೇಳ್ತೀವಿ. ಇದಕ್ಕೆ ವ್ಯತಿರಿಕ್ತವಾಗಿ ಏನು ಮಾಡಿದೆವು ಅನ್ನೋ ಪ್ರಶ್ನೆ ಮೃತ್ಯುಶೈಲಿಯೊಳಗೆ ಹಾಕ್ಕೊಂಡಾಗ ಶೂನ್ಯ ಆಗುತ್ತೆ. ಆವಾಗ ಕಣ್ಣಾಗಿ 2 ನೀರು ಬಿಡ್ತಾವೆ. ಭಗವಂತ ವೇಸ್ಟ್, ನೀನು ಕೊಟ್ಟಂಥ 70 ವರ್ಷಗಳು ವೇಸ್ಟ್ ಆಯಿತು ಭಗವಂತ, ಇನ್ನೊಂದು ಚಾನ್ಸ್ ಕೊಡು ಅಂತೀವಿ. ಇನ್ನೊಂದು ಸ್ವಲ್ಪ ಚಾನ್ಸ್ ಕೊಡ್ತೀನಿ ಅಂತೀವಿ. ಆದ್ರೆ ವಿಚಿತ್ರ ಅಂದ್ರೆ ಯಾವಾಗ ನಾವು ಆತ್ಮದೊಳಗಿರ್ತೀವಿ, ಬೇಡ್ಕೊತೀವಿ, ಭಗವಂತ ನಮ್ಮನ್ನು ಕರೆಕ್ಟ್ ಮಾಡಿ ಮತ್ತೆ ಆರ್ಡರ್ಸ್ ಕೊಡಲಿ, ಮತ್ತೇನು ಮಾಡೋದಿಲ್ಲ, ಮತ್ತೆ ಹಂಗೆ ಮಾಡ್ತೀವಿ. ಮನುಷ್ಯನಿಗೆ ಯಾವಾಗ ಆರೋಗ್ಯ ಕೆಡ್ತತೆ ಎಲ್ಲ ಪಾಪ ಪ್ರಜ್ಞೆ ಶುರು ಆಗುತ್ತೆ. ಆರೋಗ್ಯ ಕೆಡಬೇಕು, ದವಾಖಾನೆಗೆ ಹೋಗ್ಬೇಕು, ಅವರು 1-4 ಲಕ್ಷ ಬಿಲ್ ಮಾಡಬೇಕು, ಅಷ್ಟು ಬ್ರೆಡ್ಡು ಹಾಲು ತಂದು ನಮ್ಗೆ ಕೊಡಬೇಕು. ಯಾಕ್ರಿ ಲಗುನ ಗುಣ ಆಗ್ರಿ, ಹಿಂಗೆ ಯಾಕೆ ಬಿದ್ರಿ, ಹೆಂಗೆ ಆತ್ರಿ, ಹೆಂಗೆ ಬಿದ್ರಿ ಅಂತ ಕೇಳಬೇಕು. ಅವಾಗ ಮತ್ತೆ ಹೋಗ್ತದೆ ಜೀವ. ನಾ ಚಲೋ ಮಾಡಬೇಕಾಗಿದ್ದು, ದೇವರೇ ಸರಿ ಮಾಡು, ಮತ್ತೊಂದು ಅವಕಾಶ, ಮತ್ತೂ ಮಾಡಿದ್ರು ನೀವು ಮತ್ತೂ ಮಾಡೋದಿಲ್ಲ. ಇಂಥ ಎಷ್ಟು ಅವಕಾಶ ಕೊಟ್ಟಿಲ್ಲ ದೇವರು. ನಿಮ್ಗೆ ಗೊತ್ತದು, ಎಷ್ಟೋ ಅಪಾಯಗಳಿಂದ ಪಾರಾಗಿರಿ.
ಇದು ಅಮಿತಾಬ್ ಬಚ್ಚನ್ ಕೂಲಿ ಒಂದು ಪಿಕ್ಚರ್ ಮಾಡೋ ಮುಂದೆ ಆಕ್ಸಿಡೆಂಟ್ ಆಯ್ತು. ಅವ ಮರಣ ಸೇವೆಯೊಳಗಿದ್ದವ. ಯಾವಾಗ ದವಾಖಾನೆ ಬ್ರೀಚ್ ಕ್ಯಾಂಡಿ ಹಾಸ್ಪಿಟಲ್ ನನಗೆ ನೆನಪೈತದು. ಬ್ರೀಚ್ ಕ್ಯಾಂಡಿ ಹಾಸ್ಪಿಟಲ್ ಬಾಂಬೆದಿಂದ ವಾಪಸ್ ಬಂದು ಕೂಡ ಬಡಬಗ್ಗರಿಗೆ ಏನು ದಾನ ಮಾಡಿದ, ದೇವರ ನನ್ನ ಉಳಿಸಿದಿ, ನಾನು ಮತ್ತು ಮುರುದಾನ ಕೊಟ್ಟಿಪ್ಪ, ಜೀವದಾನ ಕೊಟ್ಟು ಅಂತಿಕೊಂಡು ಅವರಿಗೆ ಇವರು ಶಿಕ್ಷಕರಿಗೆ ದಾನ ಮಾಡಿದ. ಮತ್ತು ಮುಗೀತು, ಅವ ಮರ್ತು ಬಿಟ್ಟ. ನಾವು ಆಕ್ಸಿಡೆಂಟ್ ಆಗಿದ್ದ ಬರ್ತಾನ, ಮತ್ತೆ ಮರ್ತು ಬಿಟ್ಟ. ಈಗೇನು ದಾನ ಮಾಡೋದಿಲ್ಲ ಅವ. ಆ ಕ್ಷಣಕ್ಕೆ ಆ ಭಾವನೆ ಇತ್ತು, ದೇವ್ರನ್ನು ಉಳಿಸಿದನ್ನ ಭಾವನೆ ಬಂತು, ದಾನ ಮಾಡಿದ, ಮತ್ತೆ ಮರ್ತು ಬಿಟ್ಟಾನ. ಇದು ಮನುಷ್ಯ ಸ್ವಭಾವ. ಮನುಷ್ಯ ಸ್ವಭಾವ. ಅದಕ್ಕೆ ನಾವು ಮಾನವರಾಗ್ತೀವಿ. ನಾವು ಯಾಕೆ ಮಾನವರಾಗೇ ಇರ್ತಪ್ಪ ಅಂದ್ರೆ, ಇಲ್ಲಿ ವ್ಯತ್ಯಾಸ ಏನಪ್ಪ ಅಂತಂದ್ರೆ, ಭಗವಂತ ಕೊಡ್ತಾನ, ಮರೆತು ಬಿಡ್ತಾನ. ಭಗವಂತ ಕೊಟ್ಟು ಮರಿತಾನ, ಮನುಷ್ಯ ತಗೊಂಡು ಮರಿತಾನೆ. ಇಷ್ಟ ಸತ್ಯವನ್ನು ನೆನಪಿಟ್ಬಿಟ್ರಿ ಇದನ್ನು. ಭಗವಂತ ಕೊಟ್ಟು 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 ಮರಿತಾನ. ಅವ ಅಮ್ಮಿ ಹೇಳೋದಿಲ್ಲ. ನಾವು ಯಾರಿಗಾರು 20 ರೂಪಾಯಿ ಕೊಟ್ಟಪ್ಪ, ನಾ 20 ರೂಪಾಯಿ ಕೊಟ್ಟಿನಿ, ಅವಾಗ 20 ರೂಪಾಯಿ ಕೊಟ್ಟಿನಿ ಮೊನ್ನೆ ಅಂತೀವಿ ನಾವು. ಅವು ಎಷ್ಟು ಕೊಟ್ಟಿಲ್ಲ. ಒಬ್ಬರು ಮುಂದೆ ಹೇಳ್ತಾನೆ ದೇವರು. ಭಗವಂತನ ಸ್ವಭಾವ ಏನಪ್ಪ ಅಂತಂದ್ರೆ ಕೊಟ್ಟು ಮರೆಯೋದು. ನಾನು ಅದಕ್ಕೆ ಹೇಳಿಲ್ಲ, ಮನುಷ್ಯನ ಸ್ವಭಾವ ಏನು? ಇಸ್ಕೊಂಡು ಮರೆಯೋದು. ಇದು ನೆನಪಿಟ್ಬಿಟ್ರಿ ಇದನ್ನು. ಇಸ್ಕೊಂತಾರ ಚಿಮ್ತಾರೆ ನಿಮ್ಮನ್ನ. ಇಸ್ಕೊಂತಾರ ಚಿಮ್ತಾರ. ಭಗವಂತ ಕೊಟ್ಟು ಮರಿತಾನ, ಈ ಮನುಷ್ಯ ಇಸ್ಕೊಂಡು ಮರಿತಾನ. ಅದಕ್ಕೆ ನಾವು ಭಗವಂತನಂಗೆ ಆಗಬೇಕು ಅಂತ ಕೊಟ್ಟು ಮರೆತು ಬಿಡ್ಬೇಕು. ಕೊಟ್ಟಿರಲ್ಲ, ಮುಗೀತು. ಅದು ಹೆಂಗದ ನಿಯಮ ಅಂತಂದ್ರೆ, ನಾವು ಕೊಟ್ಟೆ ಅಂತ ಹೇಳಿದ್ರೆ ಕೊಟ್ಟದ್ದು ಹೋಗ್ಬಿಟ್ಟು ನಿಷ್ಫಲ. ಅದು ನಾ ಕೊಟ್ಟೆ ಅಂದರೆ ಮುಗೀತು, ನಿಷ್ಫಲ. ಅದು ಎಷ್ಟೋ ಮಂದಿ, ನಾ ದಾನಮಗುಡಿಗೆ ಅಷ್ಟು ಕೊಟ್ಟೀನಿ, 10 ಲಕ್ಷ ಕೊಟ್ಟೀನಿ, ವೆಂಕಟೇಶ್ವರಿಗೆ ಇಷ್ಟು ಕೊಟ್ಟೀನಿ. ಏನು ಹುಚ್ಚುತನ ಅನಿಸುತ್ತೆ ನಮಗದು. ಮತ್ತು ದೊಡ್ಡ ದೊಡ್ಡ ಬೋರ್ಡ್ ಹಾಕ್ತಾರೆ, ಇಂಥವ್ರದ್ದು ಏನೇನು ನೀಡಿದ್ದು ಯಾರಿಗೆ ಗೊತ್ತ್ರಿ ನೀವು? ಅಲ್ಲ, ವಿರೂಪಾಕ್ಷಪ್ಪ ಆಲೆಗಾವಿ 10 ಲಕ್ಷ ಕೊಟ್ಟಿದ್ದು. ಈ ಜಗತ್ತಿಗೆ ವಿರೂಪಾಕ್ಷಪ್ಪ ಆಲೆಗಾವಿ ಅನ್ನೋದು ಯಾರು ಗೊತ್ತದು? ಯಾರು ನಿಮ್ಮನ್ನು ಮುಖ ನೋಡ್ತಾರೆ? ಮುಖ ನೋಡ್ತೀರಿ? ಅದು ಮನುಷ್ಯನ ಸ್ವಭಾವ ನೋಡಿ. ಕೊಟ್ರಪ್ಪ, ಕೊಟ್ಟೆ 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 ಅಂತ ಹೇಳ್ಕೊಂತ ಅಡ್ಡಾಡ್ತಾನೆ ಮನುಷ್ಯ. ನಾ ಇದನ್ನು ಪಾಲನೆ ಮಾಡೀನಿ, ನಾ ಏನು ಹೇಳಕತ್ತೀನಲ್ಲ, ಇದು ಪಾಲನೆ ಮಾಡೀನಿ. ನಾನು ಖಂಡಿತವಾಗಿ ಪಾಲನೆ ಮಾಡೀನಿ. ಅವರು ಹೆಸರು ಹಾಕ್ಸಂತಾರೆ, ನಾ ಎಲ್ಲರೂ ಕೊಟ್ಟು ನೋ ಅಂತೀನಿ. ಸುಮ್ಮನೆ ಭಗವಂತ ಪ್ರೇರಣೆ ಕೊಟ್ಟ, ಭಗವಂತ ಕೊಟ್ಟಾನ, ಅದ್ರದ್ದೊಂದು ಅಂಶ ಕೊಟ್ಟೀನಿ ನಾನು. ನಾವು ದುಡಿದ ಹಣದೊಳಗೆ ನಮ್ಮದು ಅಲ್ಲ. ನಮ್ಮದು ಅಂದರೆ ಪಾಪ, ನಿಮ್ಮದು ಅಂದರೆ ಪುಣ್ಯ. ಈ ಹಣ ನಂದು ಅಂದರೆ ಬಗ್ಗೆ ಸಿಕ್ಕೊಂಡ್ರಿ, ನಿಂದು ಅಂದ್ರೆ ಉಳ್ಕೊಂಡ್ರಿ. ಅದು ನಾವೇನು ಮಾಡ್ತೀವಿ? ನಮ್ಮದು, ಇದು ನಮ್ಮದು, ನಂದು ಅಂತೀವಿ. ನಂದು ಅಂದರೆ ಮೋಹ, ಮುಗೀತು. ನಿಂದು ಅಂದರೆ ನಿರ್ಮೋಹ. ಇಷ್ಟೇ ಅದ. ಅಷ್ಟು ಮಾಡೋಕ್ಕೆ ಆಗೋದಿಲ್ಲ ನಮಗೆ. ಎಷ್ಟು ಭಾಳ ಸೂಕ್ಷ್ಮ ಅದ ರೀ. ಆ ಭಾವ ಬರುತ್ತಾನೆ ಹೇಳಿರ್ಬೇಕಾರೆ. ಜೀವ ಚುಟ್ಟು ಅಂತೈತಿ. ನಾ ಕೊಟ್ಟಿನಿ, ಹಾಕ್ಸಲೇ ಇಲ್ಲಲ್ಲ ಇದ್ರಾಗ ಅಂತಿಕೊಂಡು ಮುಂದೆ ಹೇಳ್ಕೊಳೋದು. ಇಲ್ಲಿ ಶಿಖರ ಇದೈತಿಲ್ಲ ರೀ, ಅದನ್ನ ನಾವ ಕೊಟ್ಟಿವಿ ರೀ, ಆದ್ರೆ ಹಾಕ್ಸಬಾರ್ದಂತ ಹಾಕ್ಸಿಲ್ರಿ, ಮತ್ತೆ ಹೇಳ್ಕೊಳ್ಳೋದು. ಮತ್ತೆ ಈ ಶಿಖರ ಅಂದ್ರೆ ಮನುಷ್ಯನ ಸ್ವಭಾವ ಒಳಗೆ ತುಡಿತಿರ್ತೈತಿ. ನಾ ಕೊಟ್ಟಿದ್ದು ಹೇಳ್ಕೊಬೇಕಪ್ಪ, ಅಂತ್ಕೊಂಡು. ಈ ಶಿಖರ ನೋಡ್ತಿರಲ್ಲ, 4 ಮಂದಿ ಕರ್ಕೊಳೋಕಾರ ಮುದ್ದಾಮ ಅವನ ಗುಡಿಗೆ ಹೋಗಿ ಬರ್ರಿ ಅಂತ ಕೇಳ್ತಾನೆ. ಎಲ್ಲ ಅಡ್ಡಾಡ್ಸ್ತಾನೆ. ಎಲ್ಲ ಈ ಶಿಖರ ಐತಲ್ಲ ನೋಡಿರಲಿಲ್ಲ ಅಂತ ಕೇಳ್ತಾನೆ. ಹೌದು, ಈ ಶಿಖರ ನಾನು ಮಾಡಿಸ್ಕೊಟ್ಟಿನ್ರಿ. ಬರ್ತದ್ರಿ. ಅದು ಹೋಗೋದೇ ಇಲ್ಲ, ಅದು ಭಾವ ಹೋಗೋದೇ ಇಲ್ಲ. ಒಳಗೆ ಆಳವಾಗಿ ಉಳ್ಕೊಂಡ್ಬಿಟ್ಟಿರ್ತದೆ. ನಾ ಕೊಟ್ಟೆ ಅನ್ನೋದು. ಯಾವಾಗ ನಾ ಕೊಟ್ಟಿನ ಅನ್ನೋ ಭಾವದಿಂದ ಹೊರಗೆ ಬರ್ತೀರಿ, ನಿರ್ಮೋಹಿತ್ವ ಅಂತಾರೆ. ನಿರ್ಮೋಹಿತ್ವೇ ನಿಶ್ಚಿಂತತ್ವ ಅಂತಾರೆ. ಯಾರು ನಿರ್ಮೋಹಿಗಳದಾರ ಅವ್ರು ನಿಶ್ಚಿಂತಿರ್ತಾರೆ. ಯಾರು ಮೋಹಿತ ಇರ್ತಾರ ಅವರು ಚಿಂತಾಕ್ರಾಂತರಿರ್ತಾರೆ. ಹಂಗೆ ಮಾಡಬೇಕಾತಪ್ಪ ಅಂತಂದ್ರೆ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಇರಬೇಕು. ಭಗವಂತನ ನಾಮಸ್ಮರಣೆ ಹೆಂಗೆ ಮಾಡೋದು ಗೊತ್ತಿಲ್ಲ. ಅದು ಹೆಂಗೆ ಕೃತಜ್ಞತೆ ಸಲ್ಲಿಸ್ಬೇಕು ಅದು ಗೊತ್ತಿಲ್ಲ. ಭಗವಂತ ಎಲ್ಲದನ ಗೊತ್ತಿಲ್ಲ. ಹೇಳಿ ಭಗವಂತ ಎಲ್ಲದನ, ಭಗವಂತನ ಸ್ವರೂಪ ಏನು ಗೊತ್ತಿಲ್ಲ. ಇದು ಮಾಯಾ.
ಇದು ಮಾಯಾ. ಇದು ಸುಮ್ಮನೆ ಇವತ್ತು ಜಗತ್ತಿನೊಳಗೆ ಆಧ್ಯಾತ್ಮದ ಬಗೆಗೆ ಏನು ನಡೆದವೆಲ್ಲವೂ ಮಾಯಾ, ಬಾಲಿಶ್. ಹೌದಾ? ನಾವು ಶಂಕರಾಚಾರ್ಯರ ಹೆಸರು ಹೇಳಿ ಬದುಕ್ತಾ ಇದ್ದೀವಿ, ರಾಮಾನುಜಾಚಾರ್ಯರ ಹೆಸರು ಹೇಳಿ ಬದುಕ್ತಾ ಇದ್ದೀವಿ, ಬಸವಣ್ಣವರ ಹೆಸರು ಹೇಳಿ ಬದುಕ್ತಾ ಇದ್ದೀವಿ. ನಾವೇ ಬಸವಣ್ಣವರ ಅಣಿಯಾಗಿಳಿದ್ದೀವಿ. ಬಸವಣ್ಣನ ಹೆಸರು ಹೇಳಕ್ಕೆ ನಮಗೆ ಆನಂದ ಅನ್ನಿಸ್ತದ, ಹೆಮ್ಮೆ ಅನ್ನಿಸ್ತದ. ಬಟ್ ಅವರ ಗುಣಗಳನ್ನು ಒಂದು ಅಂಶವಾದರೂ ಅಳವಡಿಸ್ಕೊಂಡು ಹೇಳಬೇಕಾರೆ, ಇವನಾರವ ಎನ್ನಿಸದೆ ಏನು ಎನ್ನಿಸಿದಿರಯ್ಯ, ಇವ ನಮ್ಮವ ಅಂತ ಹೇಳೇನಿಲ್ಲ ಬಸವಣ್ಣ. ಇದು ಬಸವಣ್ಣರ ವಚನ ಅದಲ್ಲ ಇದು. ಅವನು ಲಿಂಗಾಯತರೊಳಗೆ ಬಾಣಜಿಗ ಅಂತಾರೆ ಇವರು, ಪಂಚಾಚಾರ್ಯರು ಬಂದಿರ್ತಾರೆ ಇವರು, ಮತ್ತು ಬಸವಣ್ಣ ನನೆಯಾಗಲಿ ಇವರು. ಅವ್ರು ಹೊಲ್ಯಾರನ ಅವನ ಇದೆಂಥದ್ದು ಇದು? ನಮ್ಮವ್ರನ್ನ ಅಲ್ಲಿ ಮದ್ದಿನ ನಮ್ಮವ ಅಂತ ಸುಡ್ಗಾಡ. ಅವ್ರು ನಮ್ಮವರೇ ಅದಲ್ಲ, ಲಿಂಗಾಯತರು ಅವ್ರು ಅದಾರ. ಇವ್ರು ಪಂಚಾಚಾರ್ಯ ಮಂದಿ ಏನಂತಾರ, ನಾವು ಬರೀ ಲಿಂಗಾಯತ್, ಅವ್ರು ಬಸವಣ್ಣವ್ರ ಅನುಯಾಯಿಗಳಂತಾರ. ನಮ್ಮೊಳಗೆ ಬಿರುಕು, ನಮ್ಮೊಳಗೆ ಒಡಕು. ಮತ್ತು ಹೇಳ್ತೀವಿ ಇವತ್ತು ಸತ್ಸಂಗ ಏನಪ್ಪ, ಬಸವಣ್ಣವ್ರು ಹೇಳ್ಯಾರ, ಇವನಾರವ ಎನ್ನದಿರಯ್ಯ, ಇವ ನಮ್ಮವ ಎನ್ನಿಸಿರಯ್ಯ. ಭಾಷಣ ಬಿಗಿತಾರ, ಸಂಜೆ ಮತ್ತೆ ಚೂಡತ್ತಿದ್ದು ಹೊಕ್ಕಾರ, ಮತ್ತೆ ಇರುದು ಅದ. ಇದು ನಡೆದತ್ತಿಲ್ಲ ಹೇಳ್ರಿ ಬೇಕಾರೆ, ಇದು ನಡೆದತ್ತಿಲ್ಲ ಹೇಳ್ರಿ. ಒಂದೇ ಒಂದು ವಚನ, ಮತ್ತು ಒಂದೇ ಒಂದು ವಚನ ಪಾಲನೆ ಮಾಡೋದಾಗೋದಿಲ್ಲ. ನಿಮ್ಗೆ ಬಸವಣ್ಣ ಹೆಸರು ಹೇಳ್ತೀರಿ, ಏನದು ಹಕ್ಕ ನಿಮಗೆ? ನನ್ನ ಪ್ರಶ್ನೆಗೆ ಉತ್ತರ ಕೊಡ್ರಿ ನೀವು. ತಪ್ಪೈತಿಲ್ಲ. ಡಾಮ್ ಡಂಗರ ಹೊಡೆದ್ವಿ. ಬಸವಣ್ಣವರು ದೇವರ ಸ್ವರೂಪವನ್ನು ತೋರಿಸಿದರು. ನಾ ಬಸವಣ್ಣ ದೇವ್ರು, ನಾ ದೇವ್ರಂತ ಹೇಳಲೇ ಇಲ್ಲ. ಆ ಬಸವಣ್ಣ ತೋರಿಸಿದ ದೇವರನ್ನು ನಾವು ಬಿಟ್ಟಿವಿ, ಬಸವಣ್ಣನ ದೇವರಂತ ತಿಳ್ಕೊಂಡಿವಿ ನಾವು. ಹೇಗೆ ಒಂದು ಮೈಲ್ ಸ್ಟೋನ್ ಅದ, ಮೈಲ್ ಸ್ಟೋನ್ ಅಯೋಧ್ಯ 482 ಕಿಲೋಮೀಟರ್ ಅಂತ ತೋರಿಸ್ತು. ನಾವು ಅಲ್ಲೇ ಕುಂತೀವಿ, ಅಯೋಧ್ಯೆಗೆ ದಾರಿ ತೋರ್ಸಾಗತ್ತೈತಿ, ನನ್ನ ಗುರು ಅಂತ ಕುಂತಾರಪ್ಪ ಅಂದ್ರೆ ಮುಂದೈತಿ. ಅಯೋಧ್ಯ, ನೀವು ಮುಂದೆ ಹೋಗ್ಬೇಕು, ನೀವು ಇಲ್ಲೇ ಹಿಡ್ಕೊಂಡ್ಬಿಟ್ರಿ ಅದನ್ನು. ಬಸವಣ್ಣ ಆ ದಾರಿ ತೋರಿಸಿದ, ಅವನೇ ಗುರು, ಅವನೇ ದೈವ, ಅವನೇ ಸರ್ವಸ್ವ. ಏನು ಮೂಢನಂಬಿಕೆ ಇದು? ಯಾರು ಹೇಳ್ಬೇಕು ನಿಮಗೆ? ಏನನ್ನ ವಿಚಾರ ಮಾಡಿ ಮಾತಾಡಿದ್ರಲ್ಲ ಹೇಳಿ. ಬಸವಣ್ಣ ದೇವರ ಸ್ವರೂಪವನ್ನು ತೋರಿಸಿದ. ಎಷ್ಟು ಅದ್ಭುತ ರೀ, ಎಷ್ಟು ಅದ್ಭುತ. ಜಗದಗಲ ಮುಗಿಲಗಲ ಮಿಗಿಯಗಲ ನಿಮ್ಮ ಮಗಲ. ಹೌದಾ? ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ ಅಂದರು ಅವರು. ಅವ್ರಿಗೆ ಗೊತ್ತಿತ್ತು ಭಗವಂತನ ಸ್ವರೂಪ ಏನು ಅನ್ನೋದು ಗೊತ್ತಿತ್ತು. ಅದಕ್ಕೆ ಅವರ ಕೆರೆ ಹೇಳ್ತಾರೆ, ಅಕಳಂಕ ನಿಷ್ಕಳಂಕ ಅಗೋಚರ ಅಪ್ರತಿಮ ಲಿಂಗವೇ ನನ್ನ ಕೈಗೆ ಬಂದ ಚುಳುಕ ಹಾಜಿರಯ್ಯ. ಎಷ್ಟು ಅದ್ಭುತ ನನಗೆ ಗೊತ್ತದ ಒಂದು ವಚನ. ಹೌದನ? ಅವ್ರು ಏನು ಕೊಟ್ಟರು? ಭಗವಂತನ ಬ್ರಹ್ಮಾಂಡದ ನಮ್ಗೆ ಗೊತ್ತಿಲ್ಲ. ಬ್ರಹ್ಮಾಂಡಕ್ಕೆ ನೀವು ಅರ್ಥ ಕಟ್ತೀರೇನು? ನಾ ಹೇಳ್ತೀನಿ ಬೇಕಾದ್ರೆ ಈ ಕಟ್ಟೆಯಿಂದ. ಬ್ರಹ್ಮಾಂಡಕ್ಕೆ ಆಗ್ತಿಲ್ಲ. ಅವ್ರು ಅದನ್ನು ಹೇಳಿದ್ರು, ಅವರು ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಚರಣ, ಇದು ಶ್ರೀಮುಕುಟ. ಬ್ರಹ್ಮಾಂಡನೇ ಗೊತ್ತಿಲ್ಲ ನಮ್ಗೆ, ಇನ್ನು ಅತ್ತತ್ತ ಅನ್ನೋದು ಅರ್ಥ ಆಗುತ್ತೇನು? ಪಾತಾಳವೇ ಗೊತ್ತಿಲ್ಲ ನಮಗೆ, ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀಚರಣ ಗೊತ್ತಾಗುತ್ತೇನು? ಅಂಥದನ್ನು ಕರಿಯ ಕನ್ನಡಿಯಲ್ಲಿ ಕೈ ತೋರಿಸಿದಂತೆ ಅಂತಿಕೊಂಡು ಹೇಳಿ ನನ್ನ ಕೈಗೆ ಚುಳುಕಾಗಿ ಬಂದಿರಯ್ಯ ಅಂತ ಬಸವಣ್ಣ ಹೇಳ್ತಾರ. ನನ್ನಲ್ಲಿ ಏನುಂಟು ಎಂದು ನೀ ನನ್ನ ಕರಕ್ಕೆ ಬಂದಿ ಅಂತ ಅಕಮದಿ ಹೇಳ್ತಾಳ. ಇದನ್ನು ನಾವು ಯಾರೂ ಅರ್ಥ ಮಾಡ್ಕೊಳ್ಳಿಲ್ಲ, ಆಳಕ್ಕೆ ಇಳಿಲಿಲ್ಲ. ಬಸವಣ್ಣವರು ಇಳಿದ ಆಳಕ್ಕೆ ಇಳಿಲಿಲ್ಲ, ಅಕ್ಕಮಹಾದೇವಿ ಇಳಿದ ಆಳಕ್ಕೆ ಇಳಿಲಿಲ್ಲ, ಶರಣರು ಇಳಿದ ಆಳಕ್ಕೆ ನಾವು ಯಾರೂ ಇಳಿಲಿಲ್ಲ. ಸುಮ್ಮನೆ ಡಂಗರ ಹೊಡಿತೀವಿ ನಾವು. ಶರಣರು ಹಂಗೆ, ಬಸವಣ್ಣ ಹಂಗೆ, ಅಕ್ಕಮಹಾದೇವಿ ಹಿಂಗೆ, ಚನ್ನಮಲ್ಲಿಕ ಅದು ಯಾರು ಚನ್ನಬಸವಣ್ಣ ಹಂಗೆ ಹೆಸರು ಹೇಳ್ತೀವಿ ರೀ. ಯಾವಾಗ? ಇದನ್ನು ಸ್ವಲ್ಪ ವಿಚಾರ ಮಾಡಿ ನೀವು. ಮತ್ತು ಏನು ಮಾಡಬೇಕು ಅನ್ನೋದನ್ನು ವಿಚಾರ ಮಾಡಿ. ಭಗವಂತನ ಸ್ವರೂಪ ಯಾರೂ ಅರ್ಥ ಮಾಡ್ಕೊಳ್ಳೋದಿಲ್ಲ. ಅರ್ಥ ಮಾಡ್ಕೊಂಡೇ ಇಲ್ಲ ರೀ, ಇಡೀ ಬದುಕೇ ಹಂಗೆ ಹೋಗ್ತದೆ. ಅದಕ್ಕೆ ಸಾಕು. ಹಿಂಗೆ ಹೇಳ್ತಾ ಹೋದ್ರೆ ಭಾಳ ಇದಾಗುತ್ತದೆ. ಇದನ್ನು ಕ್ಲೂ ಕೊಟ್ಟಿನಿ ನಿಮಗೆ, ಕ್ಲೂ ಕೊಟ್ಟಿನಿ. ಈಗ ಧ್ಯಾನ ಮಾಡಿರಿ.
10 ನಿಮಿಷ ಗುರೂಜಿಯವರು ಏನು ಹೇಳಿದ್ದಾರೆ, ಹೌದಾ? ಇದ್ರದ್ದು ವಿಚಾರ ಮಾಡಿರಿ, ವಿಚಾರ ಮಂಥನ ಮಾಡಿರಿ. ಇದು ಹೇಳಿದ್ದು ಎಷ್ಟರ ಮಟ್ಟಿಗೆ ಸರಿ ಇತ್ತು ಗುರೂಜಿಯವರು, ಹೌದಾ? ಹಾಗಾದರೆ ದೇವ್ರ ಸ್ವರೂಪ ಏನು, ಲಿಂಗ ಅಂದ್ರೇನು, ಲಿಂಗದೊಳಗೆ ಏನು ಮಾಡಬೇಕು, ಬರೀ ಪೂಜೆ ಮಾಡಬೇಕಾ, ಮನ ನೋಡ್ಕೊಂಡು ಕೊಡಬೇಕಾ, ಏನು ಮಾಡಕ್ಕೆ ಹೋಗ್ತೀವಿ? ನಾ ದೇವರಾಣಿ ಹೇಳ್ತೀನಿ, ಎಷ್ಟು ಮಂದಿ ಲಿಂಗ ಪೂಜೆ ಮಾಡ್ಕೊತಿರಲ್ಲ, ಲಿಂಗದೊಳಗೆ ದೇವರ ಅದಂತ ಒಪ್ಕೊಂಡ್ರಿ ಹೇಳಿರ್ಬೇಕಾರೆ ಚಾಲೆಂಜ್ ಕೊಡ್ತೀನಿ ನಾನು ನಿಮಗೆ. ಕೈಯಾಗ ಲಿಂಗ ಇಟ್ಕೊಂಡಿರ್ತಿರಲ್ಲ, ಆ ಲಿಂಗದಲ್ಲಿ ದೇವರನ್ನು ಕಂಡವರಿದ್ದೀರಾ, ಪರಮಾತ್ಮನ ಸ್ವರೂಪ ಅಲ್ಲಿ ಐತಂತ ಕಂಡಿದ್ದೀರಾ? ಇದು ನೀವು ಅನಿಸ್ದೆ ಹೋದ್ರೆ ಬಾಲಿಶ್ ನಿಮ್ಮ ಲಿಂಗ ಪೂಜೆ. ಸುಮ್ಮನೆ ನೀವು ಮಾಡ್ತಾರದು ಮಕ್ಕಳು ಮಾಡ್ತಾರೆ, ಅವ್ರನ್ನ ನೋಡಿ ನಾವು ಮಾಡ್ತೀವಿ. ಅಷ್ಟು ಲಿಂಗವಂತರು ಕೂಡಿ ಒಮ್ಮೆ ಏನೋ ಒಂದು ಸಮಾರಂಭ ಮಾಡ್ತಾರೆ, ಅಷ್ಟು ಲಿಂಗ ಪೂಜೆ ಮಾಡ್ಕೊಂಡು ಬರ್ರಿ ಅಂತಾರೆ. ಹಗ್ಗ ಇವನ್ನ ಎಲ್ಲ ನಾಟಕ. ನಾ ಪ್ರತಿಯೊಬ್ಬರು ದೇವರಾಣಿಗೆ ಹೇಳ್ತೇನೆ ಬೇಕಾರೆ, ಅವ್ರಿಗೆ ಗೊತ್ತಿಲ್ಲ. ಯಾಕಂದರೆ ಈವನ್ ಎಲ್ಲ ಸ್ವಾಮಿಗಳು ಬಾಯಿ ಬಿಟ್ಟು ನಾನು ಇದಾಗ್ತದೆ. ಲಿಂಗ ಪೂಜೆ ಎಂಬುದು ಡಂಬರದ ಮಾತಲ್ಲ, ಡಂಬರದ ನುಡಿಯಲ್ಲ, ನಬ್ಬರದ ನಡೆಯಲ್ಲ. ಅದು ಹೊರಗೆ ತೋರಿಸಬಾರದು. ಇದು ಸತಿಪತಿಗಳೊಂದಾದ ಭಕ್ತಿ. ಸತಿಪತಿಗಳ ಮಿಲನವನ್ನು ತೋರಿಸ್ಲಿಕ್ಕಾಗತ್ತಾ? ಆತ್ಮ ಪರಮಾತ್ಮನ ಮಿಲನ ಅದು ತೋರಿಸ್ಲಿಕ್ಕಾಗತ್ತಾ? ಎಂಥ ಮೂರ್ಖರಿದ್ರಿ ನೀವು. ನೋಡಿ ಇಷ್ಟು ತಗೊಂಡು ಇದನ್ನು ಹಾಕಿ ಲಿಂಗನ ಮಾಡ್ಕೊತಾರ, ಅದಕ್ಕೂ ಇಲ್ಲ, ಹೂವು ಹಾಕ್ತಾರಪ್ಪ ಅದ್ರ ಮ್ಯಾಗ, ಲಿಂಗನ ಕಾಣಿಸೋದಿಲ್ಲ, ಹಿಂಗೆ ಕೊಡ್ತಾರೆ. ಏನು ನೋಡ್ತಿರೋ ಯಪ್ಪ ನೀವು? ಏನು ನೋಡಕತ್ತೀರಿ ನೀವು? ಲಿಂಗ ಪೂಜೆ ಮಾಡ್ಕೋಬೇಕಿಲ್ಲ, ಪೂರ ಹೂವು ತುಂಬ್ತಾರೆ. ಇವ್ರಿಗೇನು ಇರಬೇಕು, ಬೈಬೇಕಾ? ನಾ ಮತ್ತು ಸಣ್ಣವ ಹಾಕಿ, ನಾ ಸಣ್ಣವದಿನ ಹಾಕ್ತಾನೆ ಅವ್ರಿಗಿಂತ, ಯಾಕಂದ್ರೆ ನನಗೆ ಗೊತ್ತಿಲ್ಲ, ನಾ ಮೂರ್ಖದೀನಿ. ಆಗಬಾರ್ದು. ಅದು ಹೇಳ್ರಿ, ಅದು ಮಾಡ್ಕೊರಿ ಅಂತ ಹೇಳ್ರಿ. ಡಂಬಾಚಾರ ಅದು. ನೀವೇನು ಕೂತ್ಕೊಂಡು ಮಾಡ್ತಿರಲ್ಲ, ಡಂಬಾಚಾರ ಅದು. ನಾ ಹೇಳ್ತೀನಿ ನೋಡ್ರಿ, ನೀವು ಒಬ್ಬರಿ ಬಿಡ್ರಿ. ಡಂಬಾಚಾರ ಅದು. ಅದಕ್ಕೆ ನಾನು ಇನ್ನೇನು ಹೇಳಿಲ್ಲ, ಮಾಳಪ ಪೂಜೆಯನ್ನು ತಾನುಂಬ ಊಟವನ್ನು ತನ್ನಾಶ್ರಯದ ರತಿ ಸುಖವನ್ನು ತಾನೇ ಮಾಡಬೇಕು. ನನ್ನ ಹೆಂಡತಿ ಎಷ್ಟು ಚಂದ ಮಾಡ್ತೀನಿ ನೋಡ್ತೀರಿ ಅಂತ ಕೇಳ್ತೀರ ಯಾರು? ನಾನು ಹೆಂಡತಿನ ಎಷ್ಟು ಲವ್ ಮಾಡ್ತೀನಿ ನೋಡ್ರಿ, ತೋರಿಸ್ತೀರಿ? ಅಯ್ಯೋ, ಹೆಂಡತಿ ಅಲ್ಲ, ಅವರ ಅತೀತ. ಇದು ಆತ್ಮ ಪತಿ, ಆತ್ಮ ಸತಿ, ಪರಮಾತ್ಮ ಪತಿ. ಇದನ್ನು ಮಿಲನ ಅದ ಲಿಂಗ ಪೂಜೆ ಅಂತಂದ್ರೆ. ಇದನ್ನು ಡಂಬರ ಮಾಡ್ತಿರಲ್ಲ, ಡಂಬರಾಟ ಮಾಡ್ತಿರಲ್ರಿ. ಏನು ಮಾಡ್ತೀರಿ? ನಿಮ್ಗೆ ಯಾರು ಹೇಳಬೇಕು? ನಾ ಹೇಳಿದ್ರೆ ಮೂರ್ಖ ಹಾಕಿ ನಿಮ್ಮ ಮುಂದೆ ನಾ ಈ ಮಾತನ್ನು ಹೇಳಿರ್ಬೇಕಾರೆ ಒಟ್ಟರು ನಾನು ಬೈತೀರಿ ನೀವು. ದೊಡ್ಡ ಶಾಣೆಯಾಗಿ ನೀನು ತಿಂತೀರಿ ನೀವು, ದೊಡ್ಡ ಶಾಣೆಯಾಗಿ. ನಾವೆಲ್ಲ ಮೂರ್ಖರನ್ನು ಅಂತ ಏನು ಹೇಳಬೇಕು ನೋಡಿ. ಏನೋ ಬಂತು, ಇದು ಎಷ್ಟರ ಮಟ್ಟಿಗೆ ನಿಮ್ಮ ಮನಸ್ಸಿಗೆ ಹೋಗುತ್ತದ ಮತ್ತು ಹೆಂಗಿರಬೇಕು ಅನ್ನೋದನ್ನು ಚಿಂತನೆ ಮಾಡಿಕೊಡ್ರಿ. 10 ನಿಮಿಷ ಕಣ್ಮುಚ್ಚ್ರಿ. ಗುರೂಜಿಯವರು ಹೇಳಿದ ವಾಕ್ಯಗಳು ಎಷ್ಟರ ಮಟ್ಟಿಗೆ ಸತ್ಯ, ಎಷ್ಟರ ಮಟ್ಟಿಗೆ ಮಿಥ್ಯ, ಎಷ್ಟರ ಮಟ್ಟಿಗೆ ಅನುಕರಣೀಯ, ನೀವು ವಿಚಾರ ಮಾಡ್ಕೊಳ್ಳಿ. ಅದರ ಬಗ್ಗೆನೇ ಚಿಂತನೆ ಮಾಡಿರಿ. ಇದು ಸತ್ಸಂಗ, ಇದು ಅನುಭವ ಮಂಟಪ. ಇದು ಒಳಗೆ, ಹೊರಗಲ್ಲ.